ತಡವಾಗುತ್ತಿದೆ. ರಾಮ ಲಕ್ಷ್ಮಣರು ಎದ್ದು ಯುದ್ಧ ಮಾಡಬೇಕು. ಮೃತಪ್ರಾಯರಾಗಿ ರಣರಂಗದಲ್ಲಿ ಬಿದ್ದಿರುವ ವಾನರರು ಎಚ್ಚರಗೊಳ್ಳಬೇಕು. ಅದಕ್ಕಾಗಿ ಈ ಸಂಜೀವಿನಿ ಪರ್ವತದ ಔಷಧಿ ಲತೆಗಳನ್ನು ತೆಗೆದುಕೊಂಡು ಹೋಗಲು ಸಾವಿರಾರು ಯೋಜನ ದೂರ ಹಾರಿ ಬಂದೆ. ಆದರೆ ಒಂದೇ ಒಂದು ಲತೆಯೂ ಕಾಣುತ್ತಿಲ್ಲವಲ್ಲ. ಬೇಗ ಬರುವಂತೆ ಜಾಂಬವಂತ ಹೇಳಿದ. ಆದರೆ ಔಷಧಿ ಲತೆ ಕಾಣದೆ ರಾಮ ಕಾರ್ಯಕ್ಕೆ ತಡವಾಗುತ್ತಿದೆ. ಒಂದು ವೇಳೆ ಈ ಪರ್ವತರಾಜನೇ ರಾಮ ಕಾರ್ಯಕ್ಕೆ ಸಹಾಯ ಮಾಡಬಾರದೆಂದು ನಿರ್ಧರಿಸಿರುವನೇ? ಎಲೈ ಪರ್ವತನೇ, ಮಹಾನುಭಾವನಾದ ರಾಘವನ ಮೇಲೆ ನಿನಗೆ ಅನುಕಂಪ ಬರುತ್ತಿಲ್ಲವೇ? ಏಕೆ ನಿನ್ನಲ್ಲಿರುವ ವನಸ್ಪತಿಗಳನ್ನು ಕಾಣದಂತೆ ಮಾಡುತ್ತಿರುವೆ? ಆದರೆ ನಾನು ಸುಮ್ಮನಿರುವುದಿಲ್ಲ. ನನ್ನ ಭುಜಬಲದ ಪರಾಕ್ರಮದಿಂದ ನಿನ್ನನ್ನು ಹೇಗೆ ಪರಾಭವಗೊಳಿಸುತ್ತೇನೆಂದು ಈಗ ನೀನೇ ನೋಡುವೆ. ಜೈ ಶ್ರೀರಾಮ್! ಜಾಂಬವಂತ, ಜಾಂಬವಂತ, ವಿಭೀಷಣ, ಹನುಮಂತ ಔಷಧಿ ಲತೆಗಳನ್ನ ತೆಗೆದುಕೊಂಡು ಬಂದನೆ? ಇನ್ನೂ ಇಲ್ಲ. ಇನ್ನೂ ಅವನು ಬಂದಿಲ್ಲ ಜಾಂಬವಂತ. ಅವನ ಬರುವಿಕೆಗಾಗಿ ನಾನು ಕಾತುರದಿಂದ ಕಾಯುತ್ತಿದ್ದೇನೆ. ಏಕೋ ಏನೋ ಅವನು ಇನ್ನೂ ಬಂದಿಲ್ಲ. ವಾಯುಪುತ್ರನಾದ ಹನುಮಂತ ಪ್ರಚಂಡ ವೇಗವುಳ್ಳವನು. ಭೂಮಂಡಲದ ಒಂದು ತುದಿಯಿಂದ ಇನ್ನೊಂದು ತುದಿಗೆ ಕ್ಷಣ ಮಾತ್ರದಲ್ಲಿ ಹಾರಿ ಬರಬಲ್ಲ ಪ್ರತಾಪಿ. ಈ ವೇಳೆಗೆ ಬರಬೇಕಾಗಿತ್ತು. ತಡವಾಗುತ್ತಿರುವುದನ್ನು ನೋಡಿದರೆ ಏಕೋ ಆತಂಕವಾಗುತ್ತಿದೆ. ಹೌದು ಜಾಂಬವಂತ, ಅವನ ಈ ರಹಸ್ಯವನ್ನು ತಿಳಿದ ರಾಕ್ಷಸರೇನಾದರೂ ಅವನಿಗೆ ಅಡ್ಡಿಪಡಿಸಿರಬಹುದೇ? ರಾಕ್ಷಸರ ಅಡ್ಡಿಯನ್ನು ನಿವಾರಿಸಿಕೊಳ್ಳುವ ಸಾಮರ್ಥ್ಯ ಅವನಿಗಿದೆ. ಆದರೆ ನನ್ನ ಸಂದೇಹವೇ ಬೇರೆ. ಅಂತಹ ಸಂದೇಹವೇನು ಜಾಂಬವಂತ? ಹನುಮಂತನಿಗೆ ನಾನು ಹೇಳಿದ ಔಷಧಿ ಲತೆಗಳು ದೊರೆಯದೆ ಅವನು ಹಿಂದಿರುಗಿ ಬರಲು ತಡವಾಗುತ್ತಿರಬಹುದೇ? ಆ ಸಾಧ್ಯತೆಯೂ ಇರಬಹುದು ಜಾಂಬವಂತ. ಆದರೆ ಹನುಮಂತನಿಗೆ ಔಷಧಿ ಲತೆಗಳು ಕಾಣಬೇಕು. ಅವನು ಅವನ್ನು ತೆಗೆದುಕೊಂಡು ಶೀಘ್ರವಾಗಿ ಹಾರಿ ಬರಬೇಕು. ತಡವಾದರೆ ಅನಾಹುತವಾಗುವುದೋ ಏನೋ. ಜಾಂಬವಂತ, ನಮ್ಮ ಮಾರುತಿ ಶೀಘ್ರವಾಗಿ ಹಿಂದಿರುಗಿ ಬರುವಂತೆ ಆ ಪರಮೇಶ್ವರನಲ್ಲಿ ಪ್ರಾರ್ಥನೆ ಮಾಡಬಹುದಷ್ಟೇ. ಪ್ರಾರ್ಥಿಸು ವಿಭೀಷಣ. ಈ ವಿಷಮ ಪರೀಕ್ಷೆಯಿಂದ ಪಾರು ಮಾಡುವಂತೆ ಪ್ರಾರ್ಥಿಸು. ಹೌದು ಜಾಂಬವಂತ, ಧರ್ಮಾತ್ಮನಾದ ರಾಮನ ಕಾರ್ಯ ಹೇಗಾದರೂ ಸಫಲವಾಗಲೇಬೇಕು. ಅದಕ್ಕಾಗಿಯಾದರೂ ಹನುಮಂತ ಶೀಘ್ರವಾಗಿ ಹಿಂದಿರುಗಿ ಬರಬೇಕು. ಜೈ ಶ್ರೀರಾಮ್!
ಹನುಮನ ಗೆಲುವ ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ ನೋಡಿರೋ ಹಾಡಿರೋ ಮೃತ್ಯುವಿಗೆ ಮೃತ್ಯುವಿನಂತೆ ಬರುತ್ತಿರುವವನು ಸಂಜೀವಿನಿ ಪರ್ವತವ ತರುತ್ತಿರುವವನು ಮೃತ್ಯುವಿಗೆ ಮೃತ್ಯುವಿನಂತೆ ಬರುತ್ತಿರುವವನು ಸಂಜೀವಿನಿ ಪರ್ವತವ ತರುತ್ತಿರುವವನು ಸಖಿ, ಈ ಹಿಂದೆಯೂ ರಾಮ ಲಕ್ಷ್ಮಣರು ಒಂದು ಸಲ ಪ್ರಜ್ಞಾಹೀನರಾಗಿದ್ದರಂತೆ. ಹೌದು, ಆದರೆ ಅವರು ಆ ನಂತರ ನಾಗಪಾಶದಿಂದ ವಿಮುಕ್ತರಾದರಂತೆ. ಅಷ್ಟೇ ಅಲ್ಲ, ಮತ್ತೆ ಅವರು ಯುದ್ಧ ಮಾಡಿ ಅನೇಕ ರಾಕ್ಷಸ ವೀರರನ್ನು ಸಂಹರಿಸಿದರಂತೆ. ಹೌದು, ಕುಂಭಕರ್ಣನಂತ ಮಹಾವೀರನ ಸಂಹಾರವೇ ಆಗಿ ಹೋಯಿತು. ನಾಗಾಸ್ತ್ರದಿಂದ ಬಿಡುಗಡೆ ಹೊಂದಿದವರಿಗೆ ಬ್ರಹ್ಮಾಸ್ತ್ರದಿಂದಲೂ ಬಿಡುಗಡೆ ದೊರಕುತ್ತದೆ. ಮತ್ತೆ ಎದ್ದು ಅವರು ಖಂಡಿತ ವೀರಾವೇಶದಿಂದ ಯುದ್ಧ ಮಾಡುತ್ತಾರೆ. ನಿಮ್ಮ ಮಾತು ಸತ್ಯ. ಆ ಬ್ರಹ್ಮಾಸ್ತ್ರ ರಾಮಲಕ್ಷ್ಮಣರನ್ನು ಕೆಲವೇ ಕಾರಣ ಪ್ರಜ್ಞೆ ತಪ್ಪಿಸಬಹುದೇ ಹೊರತು ಸಂಪೂರ್ಣವಾಗಿ ಪರಾಜಯಗೊಳಿಸಲು ಸಾಧ್ಯವಿಲ್ಲ. ಹೌದೌದು, ಅದೇ ಸತ್ಯ. ನಾವಿನ್ನು ಹೊರಡೋಣವೇ? ನನ್ನ ಸ್ವಾಮಿಯ ಪರವಾಗಿ ಮಾತನಾಡುತ್ತಾ ನನಗೆ ಸಮಾಧಾನವನ್ನು ಉಂಟು ಮಾಡುತ್ತಿರುವ ಆ ತರುಣಿ ಯಾರು? ಬಹುಶಃ ಸುಲೋಚನಾ ಮರೆಯಲ್ಲಿ ನಿಂತು ನಿನ್ನನ್ನು ನೋಡಿರಬಹುದು. ಇರಬಹುದು. ಆದರೆ ತ್ರಿಜಟೆ, ಅವಳು ಇಲ್ಲಿಗೆ ಬಂದು ಹೋದ ಮೇಲೆ ಇನ್ನೇನು ಸಮಸ್ಯೆ ಎದುರಾಗುವುದು? ಎಷ್ಟೇ ಆದರೂ ಅವಳು ಶತ್ರುವಿನ ಪತ್ನಿಯಲ್ಲವೇ? ನನಗೆ ಯಾವ ಕೇಡು ಮಾಡುವ ಉದ್ದೇಶದಿಂದ ಇಲ್ಲಿಗೆ ಬಂದಿದ್ದಳೋ ಏನೋ? ಇಲ್ಲ ಸೀತೆ, ನೀನು ಹಾಗೆ ಯೋಚಿಸುವ ಅಗತ್ಯವಿಲ್ಲ. ಇಂದ್ರಜಿತ್ತು ಮತ್ತು ರಾವಣ ನಿನಗೆ ವೈರಿಗಳಿರಬಹುದು, ಆದರೆ ಅವರ ಪತ್ನಿಯರು ನಿನಗೆ ಎಂದಿಗೂ ವೈರಿಗಳಲ್ಲ. ನಿನ್ನ ದುಃಖಕ್ಕಾಗಿ ಅವರು ದುಃಖ ಪಡುವರೇ ಹೊರತು ಕೇಡು ಬಯಸುವವರಲ್ಲ. ಸಖಿ, ನಾನು ಹೇಳಿಕೊಟ್ಟಂತೆ ಹೇಳಿ ಉಪಕಾರ ಮಾಡಿದೆ. ಉಪಕಾರ ಏನು ಯುವರಾಣಿ? ಸೀತೆಯ ಬಗ್ಗೆ ಇರುವ ನಿಮ್ಮ ಸದ್ಭಾವನೆಯೇ ನನ್ನ ಅಲ್ಪ ಸೇವೆ. ಸಂಜೀವಿನಿ ಪರ್ವತವ ತರುತ್ತಿರುವವನು ಅಸುರರ ಗರ್ವವ ಅಳಿಸುತ್ತಿರುವವನು ನೋಡಿರು ನೋಡಿರು ಹನುಮನ ಬಲವ ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು ಹಾಡಿರು ಹಾಡಿರು ಹನುಮನ ಗೆಲುವ ಅಸುರರ ಗರ್ವವ ಅಳಿಸುತ್ತಿರುವವನು ಶ್ರೀರಾಮನ ಬಂಟರನು ಉಳಿಸುತ್ತಿರುವವನು ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ 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 ನೋಡಿರೋ ಹಾಡಿರೋ
ಗಾಢಾಂಧಕಾರ ಕಳೆವಂತ ದಿನಕರನಂತೆ ಮೃತ್ಯುಂಜಯ ಇಳಿಸಿರುವ ಶಶಿಧರಂತೆ ಗಾಢಾಂಧಕಾರ ಕಳೆವಂತ ದಿನಕರನಂತೆ ಮೃತ್ಯುಂಜಯ ಇಳಿಸಿರುವ ಶಶಿಧರಂತೆ ವಾಯುದೇವ ಸುತ ಪ್ರಾಣದೇವನಂತೆ ನೋಡಿರು ನೋಡಿರು ಹನುಮನ ಬಲವ ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ ಹಾಡಿರು ಹಾಡಿರು ಹನುಮನ ಗೆಲುವ ವಾಯುದೇವ ಸುತ ಪ್ರಾಣದೇವನಂತೆ ಈ ಜಗದ ಜೀವರಾಶಿಗೆಲ್ಲ ಜೀವೋತ್ತಮನಂತೆ ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ ನೋಡಿರು ನೋಡಿರು ಹನುಮನ ಬಲವ ಹಾಡಿರು ಹಾಡಿರು ಹನುಮನ ಗೆಲುವ ನೋಡಿರು ನೋಡಿರು ಹನುಮನ ಬಲವ ಹಾಡಿರು ನಾನೀಗಲೇ ರಣರಂಗಕ್ಕೆ ಹೋಗುತ್ತೇನೆ. ಏಕೆ ತಂದೆ, ನೀವೇಕೆ ಹೋಗಬೇಕು? ನಿಶ್ಚಲರಾಗಿ ಮಲಗಿರುವ ರಾಮ ಲಕ್ಷ್ಮಣರನ್ನು, ಆ ವಾನರ ಸೈನ್ಯವನ್ನು ನಾಶ ಮಾಡಿ ಯುದ್ಧ ಸಮಾಪ್ತಿಯನ್ನು ಘೋಷಿಸುತ್ತೇನೆ. ಲಂಕೆ ಕೋಟೆಯ ಮೇಲೆ ವಿಜಯ ಧ್ವಜವನ್ನು ಹಾರಿಸುತ್ತೇನೆ. ಬೇಡ ತಂದೆ ಬೇಡ. ನಿಸ್ತೇಜರಾಗಿ ಮಲಗಿರುವ ಆ ರಾಮ ಲಕ್ಷ್ಮಣರನ್ನು ಕೊಲ್ಲುವುದು
ನಿಮ್ಮ ಘನತೆಗೆ ತಕ್ಕುದಲ್ಲ, ಅದು ನಿಮ್ಮ ಕೀರ್ತಿಗೆ ಕಳಂಕ ತರುತ್ತದೆ. ಹಾಗೆ ಬಿಟ್ಟರೆ ಅವರು ಮತ್ತೆ ಜೀವ ತಳೆದು ಬಿಟ್ಟರೆ? ಇಲ್ಲ ತಂದೆ, ಹಾಗಾಗಲು ಸಾಧ್ಯವೇ ಇಲ್ಲ. ಕುಮಾರ, ಹಿಂದೆಯೂ ನೀನು ನಾಗಪಾಶದಿಂದ ಅವರನ್ನು ಬಂಧಿಸಿದ್ದಾಗ ಹೀಗೇ ಹೇಳಿದೆ. ಆದರೆ ಅವರು ಬಂಧನದಿಂದ ಮುಕ್ತಿಗೊಂಡರು. ಅಲ್ಲದೆ ನಮ್ಮ ಅನೇಕ ರಾಕ್ಷಸ ವೀರರನ್ನು ಸಂಹರಿಸಿದರು. ನಿನ್ನ ಚಿಕ್ಕಪ್ಪ ಮಹಾಬಲಾಢ್ಯನಾದ ಕುಂಭಕರ್ಣನನ್ನೇ ಸಂಹಾರ ಮಾಡಿದರು. ತಂದೆ, ಗರುಡನ ಸಹಾಯದಿಂದ ನಾಗಪಾಶವನ್ನು ಬಿಡಿಸಿಕೊಂಡಷ್ಟು ಸುಲಭವಲ್ಲ ಈ ಬ್ರಹ್ಮಾಸ್ತ್ರದ ಬಂಧನದಿಂದ ಬಿಡಿಸಿಕೊಳ್ಳುವುದು. ನಿಮಗೆ ಆತಂಕವಿದ್ದರೆ ನಾಳೆ ನಾನೇ ರಣರಂಗಕ್ಕೆ ಹೋಗಿ ರಾಮ ಲಕ್ಷ್ಮಣರೊಂದಿಗೆ ಆಳಿದುಳಿದ ವಾನರರನ್ನು ಸಂಪೂರ್ಣವಾಗಿ ನಾಶ ಮಾಡಿ ಬರುತ್ತೇನೆ. ಅದಕ್ಕೆ ನಾಳೆಯವರೆಗೂ ಏಕೆ ಕಾಯಬೇಕು ಕುಮಾರ? ಹಿಂದೆ ಈ ಕ್ಷಣದಲ್ಲೇ ಶತ್ರುವನ್ನು ಸಂಹರಿಸಬಹುದಲ್ಲ. ಚಿಂತಿಸಬೇಡಿ ತಂದೆ, ಶತ್ರುಗಳ ವಿಚಾರವನ್ನು ಇನ್ನು ನನಗೆ ಬಿಡಿ. ಅವರ ವಿನಾಶವಾಯಿತೆಂದೇ ತಿಳಿಯಿರಿ. ನನ್ನ ಬ್ರಹ್ಮಾಸ್ತ್ರ ಪ್ರಭಾವದ ಬಗ್ಗೆ ನಂಬಿಕೆ ಇಡಿ. ನಾನಿನ್ನು ಬರುತ್ತೇನೆ ತಂದೆ. ವಿಜಯೇ ಭವ. ಇಂದ್ರಜಿತುವೇನೋ ಅದ್ಭುತವಾದ ಮಹಾಕಾರ್ಯವನ್ನೇ ಮಾಡಿದ್ದಾನೆ. ಅವನ ಮಾತುಗಳು ನಂಬಿಕೆಗೆ ಅರ್ಹವಾಗಿದೆ. ಆದರೂ ನನ್ನ ಆತಂಕ ದೂರವಾಗುತ್ತಿಲ್ಲವಲ್ಲ. ಪ್ರಭು ರಾಮಚಂದ್ರ, ಮಹಾತ್ಮ ಹನುಮಂತ ತಂದ ಸಂಜೀವಿನಿ ಪರ್ವತದ ಗಾಳಿ ಬೀಸಿಯೇ ನೀವೆಲ್ಲ ಎಚ್ಚರಗೊಂಡಿರಿ. ವಾನರ ವೀರರೇ, ನನಗೆ ಅತ್ಯಂತ ಪ್ರಿಯನು, ವಾನರ ಶ್ರೇಷ್ಠನೂ ಆದ ಹನುಮಂತ ನಮ್ಮೆಲ್ಲರಿಗೂ ಪುನರ್ಜನ್ಮ ನೀಡಿದ್ದಾನೆ. ಹಿಮಾಲಯದಿಂದ ಸಂಜೀವನಿ ಪರ್ವತವನ್ನು ಹೊತ್ತು ತಂದು ಸಮಸ್ತ ವಾನರ ಸೈನ್ಯಕ್ಕೆ ಮರುಜೀವ ನೀಡಿದ್ದಾನೆ. ಇವನು ಮಾಡಿರುವ ಈ ಮಹಾಕಾರ್ಯವನ್ನು ಮಾತುಗಳಿಂದ ವರ್ಣಿಸಲಾಗದು. ಸೀತಾ ಅನ್ವೇಷಣೆಗೆ ಹೋದವರಲ್ಲಿ ಹನುಮಂತ 100 ಯೋಜನೆಗಳ ಸಮುದ್ರವನ್ನು ದಾಟಿ ಈ ಲಂಕೆಗೆ ಬಂದು ನನ್ನ ಸೀತೆಯನ್ನು ಕಂಡು ಅವಳ ಪ್ರಿಯ ವಾರ್ತೆಯನ್ನು ತಂದುಕೊಟ್ಟ. ಈಗಲೂ ಅಂತಹದ್ದೇ ಒಂದು ಮಹಾಕಾರ್ಯವನ್ನು ಮಾಡಿ ನನಗೆ ಇನ್ನಷ್ಟು ಆಪ್ತನಾಗಿದ್ದಾನೆ. ಪ್ರಭು ರಾಮಚಂದ್ರ, ನಾನು ನಿಮ್ಮ ಭಕ್ತ, ಸೇವಕ. ನಿಮ್ಮ ಕೃಪೆ ಇಲ್ಲದೆ ಇಂಥ ಮಹಾಕಾರ್ಯವನ್ನು ಮಾಡಲಾಗುತ್ತಿರಲಿಲ್ಲ. ನಿನ್ನ ವಿನಯ ಗುಣ ಬಹಳ ದೊಡ್ಡದು ಮಾರುತಿ. ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಹನುಮಂತ. ನನ್ನ ಭಾವನೆಯು ನನ್ನ ಸಹೋದರನ ಭಾವನೆಯಂತೆಯೇ ಇದೆ. ಹನುಮಂತ ಈಗ ನಮ್ಮ ಆತ್ಮ ಬಂಧುವಿನಂತೆಯೇ ಆಗಿದ್ದಾನೆ. ರಾಕ್ಷಸರೆದುರು ಸೋಲುವ ಸ್ಥಿತಿಯನ್ನು ತಪ್ಪಿಸಿ ನಾವು ಮತ್ತೆ ವಿಜಯಕ್ಕಾಗಿ ಹೋರಾಡುವಂತೆ ಮಾಡಿದ್ದಾನೆ. ನಿಜ ಲಕ್ಷ್ಮಣ, ನಿನ್ನ ಮಾತು ನಿಜ. ಹನುಮಂತ ಸಂಜೀವಿಯನ್ನು ತೆರೆದಿದ್ದರೆ ಸೋಲು, ಸಾವು ನಮ್ಮನ್ನು ಬಿಡುತ್ತಿರಲಿಲ್ಲ. ಖಂಡಿತವಾಗಿಯೂ ನಮ್ಮೆಲ್ಲರ ಜೀವಗಳು ಹನುಮಂತನಿಗೆ ಕೃತಜ್ಞನಾಗಿರಬೇಕಾಗಿದೆ. ದಯವಿಟ್ಟು ಎಲ್ಲರೂ ಹೊಗಳಬೇಡಿ. ರಾಮ ಕಾರ್ಯದಲ್ಲಿ ಇದು ನನ್ನ ಅಲ್ಪ ಸೇವೆ ಅಷ್ಟೇ. ಜೀವ ತೆಗೆಯಲು ಪ್ರಯತ್ನಿಸಿದವನು ರಾವಣ ಪುತ್ರ ಇಂದ್ರಜಿತು. ಜೀವ ನೀಡಿದ್ದು ಶ್ರೀರಾಮನ ಮೇಲೆ ಗೌರವವಿರುವ ಭಗವಂತನ ಶಕ್ತಿ. ಬ್ರಹ್ಮಾಸ್ತ್ರಕ್ಕೆ ಗೌರವ ತೋರುವ ಸಲುವಾಗಿ ಶ್ರೀರಾಮಚಂದ್ರ ಎಚ್ಚರ ತಪ್ಪಿದರೆ ಹೊರತು
ಬೇರೆ ಕಾರಣದಿಂದ ಅಲ್ಲ. ನನಗೆಂತ ವಿಭೀಷಣ ಮತ್ತು ಪೂಜ್ಯ ಜಾಂಬವಂತನ ಕಾರ್ಯ ಶ್ಲಾಘನೀಯ. ಜಾಂಬವಂತ ನನಗೆ ಸಂಜೀವಿನಿ ಪರ್ವತ ಅದರ ಔಷಧ ಲತೆಗಳ ವಿಷಯ ಹೇಳಿದ್ದರಿಂದಲ್ಲವೇ ನಾನು ಅಲ್ಲಿಗೆ ಹೋಗಿದ್ದು. ಆದರೆ ಔಷಧಿ ಲತೆಗಳನ್ನು ತರುವ ಬದಲು ಪರ್ವತವನ್ನೇ ಕಿತ್ತು ತಂದು ಬಿಟ್ಟೆಯಲ್ಲ ಮಾರುತಿ. ಹೌದು ಯುವರಾಜ, ನನಗೆ ಅಲ್ಲಿ ಜಾಂಬವಂತ ಹೇಳಿದ ಔಷಧ ಲತೆಗಳನ್ನ ಕಂಡುಹಿಡಿಯಲಾಗಲಿಲ್ಲ. ತಡವಾಗುವುದೆಂದು ಪರ್ವತವನ್ನೇ ಕಿತ್ತು ತಂದೆ. ಜೈ ಹನುಮಂತ, ಜೈ ವಿಭೀಷಣ, ಜೈ ಜಾಂಬವಂತ. ಈಗ ನಿಜವಾಗಲೂ ನಮ್ಮಲ್ಲಿ ನವ ಚೈತನ್ಯ ಮೂಡಿದೆ. ಇದೇ ಉತ್ಸಾಹದಲ್ಲಿ ಆ ಇಂದ್ರಜಿತ್ತುವನ್ನು ಲಂಕೆಯನ್ನು ನಿರ್ಮೂಲ ಮಾಡಬೇಕು. ಕುಂಭಕರ್ಣ ಹತನಾದನು, ರಾವಣನ ಮಕ್ಕಳು ಸೇನಾನಿಗಳು ವಧೆಯಾದರು. ಈಗ ರಾವಣನು ಲಂಕೆಯನ್ನು ರಕ್ಷಿಸಿಕೊಳ್ಳಲು ಅಸಮರ್ಥನಾಗಿದ್ದಾನೆ. ಕಾಲ ವಿಳಂಬ ಮಾಡದೆ ನಮ್ಮ ವಾನರ ವೀರರು ಈ ಕೂಡಲೇ ಲಂಕೆಯನ್ನು ಆಕ್ರಮಿಸಲಿ. ಜೈ ಸುಗ್ರೀವ, ಜೈ ಸುಗ್ರೀವ, ಜೈ ಶ್ರೀರಾಮ್, ಜೈ ಸುಗ್ರೀವ, ಜೈ ಸುಗ್ರೀವ, ಜೈ ಹನುಮಂತ, ಜೈ ಹನುಮಂತ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ವಿಭೀಷಣ, ಜೈ ವಿಭೀಷಣ, ಜೈ ಜಾಂಬವಂತ, ಜೈ ಜಾಂಬವಂತ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಹನುಮಂತ, ಜೈ ಹನುಮಂತ, ಜೈ ವಿಭೀಷಣ, ಜೈ ವಿಭೀಷಣ, ಜೈ ಶ್ರೀರಾಮ್, ಜೈ ಶ್ರೀರಾಮ್, ಜೈ ಸುಗ್ರೀವ, ಜೈ ಸುಗ್ರೀವ, ಜೈ ಶ್ರೀರಾಮ್, ಜೈ ಶ್ರೀರಾಮ್. ವಾನರ ಯೋಧರೇ, ನಿಮ್ಮನ್ನು ಅಡ್ಡಿಪಡಿಸುವ ರಾಕ್ಷಸರೊಂದಿಗೆ ಧೈರ್ಯದಿಂದ ಹೋರಾಡಿ. ಯುದ್ಧ ಮಾಡದೆ ಯಾರಾದರೂ ಪಲಾಯನ ಮಾಡಿದರೆ ಅದು ರಾಜಾಜ್ಞೆಯ ಉಲ್ಲಂಘನೆಯಾಗುತ್ತದೆ. ಅಂಥವರನ್ನು ನೀವೇ ಹಿಡಿದು ಸಂಹರಿಸಿಬಿಡಿ. ನುಗ್ಗಿ, ಮುನ್ನುಗ್ಗಿ. ಕ್ಷಮಿಸಿ ಪ್ರಭು, ಅನಾಹುತವಾಗಿದೆ. ಏನು ಅನಾಹುತ? ಹೊರಗಡೆ ಏನಾದ್ರು ಗದ್ದಲ? ಪ್ರಭು, ವಾನರ ಸೈನಿಕರು ಲಂಕೆಯನ್ನು ಪ್ರವೇಶ ಮಾಡಿದ್ದಾರೆ. ಅಂದು ಹನುಮಂತ ಲಂಕಾ ದಹನ ಮಾಡಿದಂತೆ ವಾನರರು ಮತ್ತೆ ಲಂಕಾ ದಹನ ಮಾಡುತ್ತಿದ್ದಾರೆ. ರಾಕ್ಷಸರನ್ನು ಮನಬಂದಂತೆ ಸಂಹರಿಸತೊಡಗಿದ್ದಾರೆ. ಹೀಗೆ ಬಿಟ್ಟರೆ ಅವರು ಅರಮನೆಯನ್ನು ಪ್ರವೇಶ ಮಾಡಬಹುದು. ಪ್ರಭು ದೂತ, ನೀನು ಏನು ಹೇಳುತ್ತಿರುವೆ? ಇಂದ್ರಜಿತುವಿನ ಬ್ರಹ್ಮಾಸ್ತ್ರದಿಂದ ರಣರಂಗದಲ್ಲಿ ನಿರ್ಜೀವವಾಗಿ ಬಿದ್ದಿದ್ದ ಕಪಿಗಳು ಲಂಕೆಯನ್ನು ಪ್ರವೇಶಿಸುವುದೆಂದರೇನು? ಸತ್ಯವನ್ನು ಹೇಳುತ್ತಿದ್ದೇನೆ ಪ್ರಭು. ಸತ್ತಿದ್ದಾರೆ ಎಂದುಕೊಂಡವರೆಲ್ಲ ಎದ್ದು ಬಂದು ವೀರಾವೇಶದಿಂದ ಯುದ್ಧ ಮಾಡುತ್ತಿದ್ದಾರೆ. ಅದು ಹೇಗೆ ಸಾಧ್ಯ? ಸತ್ತವರು ಎದ್ದು ಬರುವುದು ಅಸಂಭವ. ಪ್ರಭು, ಹನುಮಂತ ಹಿಮಾಲಯ ಪರ್ವತಕ್ಕೆ ಹಾರಿ ಹೋಗಿ ಔಷಧಿ ಲತೆಗಳಿರುವ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದ. ಆ ಔಷಧಿ ಲತೆಗಳ ಗಾಳಿ ಬೀಸಿದ ಕೂಡಲೇ ಅವರೆಲ್ಲ ನಿದ್ದೆಯಿಂದ ಎಚ್ಚರಗೊಂಡವರಂತೆ ಎದ್ದು ಕುಳಿತರು. ಅವರ ಗಾಯಗಳೆಲ್ಲ ಮಾಯವಾದವು. ಸುಗ್ರೀವನ ಆಜ್ಞೆಯಂತೆ ನವೋತ್ಸಾಹದಿಂದ ಅವರೆಲ್ಲ ಮತ್ತೆ ಯುದ್ಧವನ್ನು ಆರಂಭಿಸಿದ್ದಾರೆ. ಪ್ರಭು, ಅದಿರಲಿ, ಆ ರಾಮ ಲಕ್ಷ್ಮಣರು ಏನಾಗಿದ್ದಾರೆ? ಅವರು ಅಷ್ಟೇ ಪ್ರಭು. ಆ ಸಂಜೀವಿನಿ ಪರ್ವತದ ಮಹಿಮೆಯಿಂದ ಸೂಕ್ಷ್ಮವಾಗಿದ್ದಾರೆ. ವಾನರಲ್ಲಿ ಸ್ಫೂರ್ತಿಯನ್ನು ತುಂಬಿದ್ದಾರೆ. ಅಸಂಭವ, ಅಸಂಭವ! ಔಷಧಿ ಲತೆಗಳಿರುವ ಪರ್ವತವನ್ನು ಹನುಮಂತ ಹೊತ್ತು ತರುವುದೆಂದರೇನು? ಅದರಿಂದ ಸತ್ತಿದ್ದ ಕಪಿಗಳು ಮತ್ತೆ ಜೀವ ಪಡೆಯುವುದೆಂದರೇನು? ಶತ್ರು ವಿನಾಶವಾಯಿತಲ್ಲ ಎಂದು ಸಂತಸ ಪಡುವ ಸಮಯದಲ್ಲಿ ಅವರು ಮರು ಜೀವ ಪಡೆದು ಹೋರಾಡುವಂತಾಗುವುದೆಂದರೇನು? ತಪ್ಪು ಮಾಡಿದ ಇಂದ್ರಜಿತ್ತು, ತಪ್ಪು ಮಾಡಿದ.
ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ ಅಂದೇ ಅವರನ್ನು ಯಮಸದನಕ್ಕೆ ಹಾಕಬೇಕಾಗಿತ್ತು. ದೊಡ್ಡ ತಪ್ಪು ಮಾಡಿದ. ದೂತ, ಇಂದ್ರಜಿತವನ್ನು ಈಗಿಂದೀಗಲೇ ಬರ ಹೇಳು. ಅಪ್ಪಣೆ ಪ್ರಭು. ಆಕ್ರಮಣ, ಆಕ್ರಮಣ! ಆ ವಾನರರಿಂದ ಮತ್ತೆ ಆಕ್ರಮಣ! ಸೀತೆ, ನೀನು ಚಿಂತಿಸುತ್ತಿರುವೆಯಾ? ಈ ಅಶೋಕವನದಲ್ಲಿ ಬರೀ ಶೋಕವೇ ತುಂಬಿರುವ ನನಗೆ ಚಿಂತೆಯಲ್ಲದೆ ಬೇರೆ ಏನಿರಲು ಸಾಧ್ಯ? ಸೀತೆ, ಈಗ ನಾನು ಹೇಳುವ ವಿಷಯವನ್ನು ಕೇಳಿ ನೀನು ನಿಶ್ಚಿಂತೆಯಿಂದಿರಬಹುದು. ಹೌದೇ? ಹಾಗಾದರೆ ಉತ್ತರ ದಿಕ್ಕಿಗೆ ಹೋದ ಹನುಮಂತ ಮರಳಿ ಬಂದನೆ? ರಾಮ ಲಕ್ಷ್ಮಣರು ಎಚ್ಚರಗೊಂಡರೆ? ಹನುಮಂತ ಮರಳಿ ಬಂದದ್ದು ಆಯಿತು, ಹಿಮಾಲಯದಿಂದ ಔಷಧಿ ಲತೆಗಳಿದ್ದ ಸಂಜೀವಿನಿ ಪರ್ವತವನ್ನು ಹೊತ್ತು ತಂದದ್ದು ಆಯಿತು. ಆ ಪರ್ವತದ ಗಾಳಿ ಬೀಸಿದ್ದರಿಂದಲೇ ರಾಮ ಲಕ್ಷ್ಮಣರು ನಿದ್ದೆಯಿಂದ ಎದ್ದವರಂತೆ ಎಚ್ಚರಗೊಂಡದ್ದು ಆಯಿತು. ಹೌದೇ ತ್ರಿಜಟೆ? ಇದು ನಿಜವೇ? ರಾಮ ಲಕ್ಷ್ಮಣರು ಎಚ್ಚರಗೊಂಡರೆ? ನಿನ್ನ ಮಾತಿನಿಂದ ನನಗೆಷ್ಟು ಸಂತೋಷವಾಗುತ್ತಿದೆ ಗೊತ್ತೇ? ಸಂದೇಹವೇ ಇಲ್ಲ. ರಾಮ ಲಕ್ಷ್ಮಣರು ಮಾತ್ರವಲ್ಲ, ಇಂದ್ರಜಿತುವಿನಿಂದ ಮೃತ್ಯುವಶರಾಗಿದ್ದ ಎಲ್ಲ ವಾನರರು ಬದುಕಿಕೊಂಡಿದ್ದಾರೆ. ಇನ್ನೂ ಒಂದು ವಿಷಯ, ವಾನರ ರಾಜ ಸುಗ್ರೀವನ ಆಜ್ಞೆಯಂತೆ ವಾನರ ಸೈನ್ಯ ಲಂಕೆಗೆ ಮುತ್ತಿಗೆ ಹಾಕಿದೆ. ಆ ಯುದ್ಧದ ಕೋಲಾಹಲ ನಿಮಗೆ ಕೇಳಿಸುತ್ತಿದೆಯಲ್ಲವೇ? ಹೌದು ತ್ರಿಜಟೆ, ನಿನ್ನ ಮಾತು ನಿಜ. ಯುದ್ಧದ ಕೋಲಾಹಲ ಕೇಳಿಸುತ್ತಿದೆ. ತ್ರಿಜಟೆ, ನಿನ್ನಂಥ ಗೆಳತಿಯಿಂದ ನಾನು ಶುಭವಾರ್ತೆಯನ್ನು ಕೇಳುತ್ತಿದ್ದೇನೆ. ನಿನಗೆ ಎಷ್ಟು ಕೃತಜ್ಞತೆ ಸಲ್ಲಿಸಿದರೂ ಸಾಲದು. ಆ ಉಪಚಾರವೇನು ಬೇಡ, ನಾನಿನ್ನು ಹೊರಡುತ್ತೇನೆ. ಯುದ್ಧದ ವಿಚಾರವನ್ನು ನಾನೇ ಬಂದು ನಿನಗೆ ತಿಳಿಸುತ್ತೇನೆ. ಓಂ ನಮಃ ಶಿವಾಯ. 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 ಅತ್ತೆಯವರೇ, ಪ್ರಣಾಮಗಳು. ಬಾ ಸುಲೋಚನಾ, ನಿನಗೆ ವಿಷಯ ತಿಳಿಯುತ್ತೆ ಸುಲೋಚನಾ? ರಾಮ ಲಕ್ಷ್ಮಣರು ಎಚ್ಚರಗೊಂಡಿರುವ ವಿಷಯ ತಾನೇ? ಹೌದು ಸುಲೋಚನಾ, ಹನುಮಂತನು ಔಷಧಿಯ ಲತೆಗಳಿರುವ ಸಂಜೀವಿನಿ ಪರ್ವತವನ್ನೇ ಹೊತ್ತು ತಂದನಂತೆ. ಅದರಿಂದ ರಾಮ ಲಕ್ಷ್ಮಣರು ಮಾತ್ರವಲ್ಲ, ರಣಭೂಮಿಯಲ್ಲಿ ಬಿದ್ದಿದ್ದ ವಾನರ ಸೈನ್ಯವೇ ಎಚ್ಚರಗೊಂಡಿತಂತೆ. ನನಗೂ ತಿಳಿಯಿತು. ಆ ವಾನರು ಈಗ ನವ ಉತ್ಸಾಹದಿಂದ ಯುದ್ಧಕ್ಕೆ ಸಿದ್ಧರಾಗಿರುವರಂತೆ. ಅದರಿಂದ ಆ ಪತಿವ್ರತೆಯ ಮುಖದಲ್ಲಿ ಸಂತೋಷ ಕಾಣಬಹುದು. ಆದರೆ ನಮ್ಮ ಪಾಲಿಗೆ ಏನು ಕಾದಿದೆಯೋ ಏನೋ. ಅಂದರೆ ಯುದ್ಧದಲ್ಲಿ ನಮ್ಮ ಪಾಲಿಗೆ ಪರಾಭವ ಕಾದಿದೆ ಎಂದು ನಿಮ್ಮ ಅರ್ಥವೇ? ಸುಲೋಚನಾ, ಯುದ್ಧವೆಂದ ಮೇಲೆ
ಒಬ್ಬರು ಗೆಲ್ಲಬೇಕೆಂದರೆ ಇನ್ನೊಬ್ಬರು ಸೋಲಲೇಬೇಕು. ಆ ಸೋಲು ನಮಗೆ ಕಾದಿದೆಯೇ? ಶಕ್ತಿ ಸಾಮರ್ಥ್ಯಗಳಲ್ಲಿ, ವರಗಳ ಬಲದಲ್ಲಿ ನನ್ನ ಪತಿ ನಿನ್ನ ಪತಿ ಇಬ್ಬರೂ ಅಜೇಯರೇ. ಆದರೆ ನಾನು ಮೊದಲೊಂದು ಸಲ ಒಂದು ದೋಷ ಅದನ್ನು ನಾಶಗೊಳಿಸಬಹುದು. ಆ ದೋಷಕ್ಕೂ ಏನಾದರೂ ಪರಿಹಾರ ಮಾರ್ಗವಿರಬೇಕಲ್ಲವೇ? ಅದು ನನಗೆ ತಿಳಿದಿದ್ದರೆ ನಾನೇಕೆ ಸುಮ್ಮನೆ ಇರುತ್ತಿದ್ದೆ ಸುಲೋಚನಾ? ದೈವ ಸಂಕಲ್ಪವೇನಿದೆಯೋ ಅದೇ ನಡೆಯುತ್ತದೆ. ಅದನ್ನು ತಡೆಯಲು ನಾವು ಯಾರು? ಪ್ರಣಾಮಗಳು ತಂದೆ. ಯಾರಿಗೆ ಬೇಕು ನಿನ್ನ ಪ್ರಣಾಮಗಳು? ನನಗೆ ಬೇಕಾಗಿರುವುದು ವಾನರರ ಸೋಲು, ರಾಮ ಲಕ್ಷ್ಮಣರ ಸಾವು. ನಿನ್ನ ಮಾತು ಕೇಳಿಕೊಂಡು ನಾನು ನೆಮ್ಮದಿಯಾಗಿದ್ದೆ. ಈಗೇನಾಗಿದೆ ಗೊತ್ತೇ? ಆ ವಾನರರು ಲಂಕೆಯ ಮೇಲೆ ಆಕ್ರಮಣ ಮಾಡಿ ಅವಾಂತರ ಉಂಟು ಮಾಡುತ್ತಿದ್ದಾರೆ. ಅದರ ಕೋಲಾಹಲ ನಿನಗೆ ಕೇಳಿಸುತ್ತಿಲ್ಲವೇ? ಕೇಳುತ್ತಿದೆ ತಂದೆ. ಇದು ಹೇಗೆ ಸಾಧ್ಯವಾಯಿತು? ಸತ್ತ ವಾನರರೆಲ್ಲ ಮತ್ತೆ ಬಂದು ಯುದ್ಧ ಮಾಡುವುದು ಹೇಗೆ ಸಾಧ್ಯ? ಏನಾಯಿತು ನಿನ್ನ ಬ್ರಹ್ಮಾಸ್ತ್ರ? ಅದು ಏಕೆ ವಿಫಲವಾಯಿತು? ತಂದೆ, ಹನುಮಂತ ಹಿಮಾಲಯಕ್ಕೆ ಹೋಗಿ ಸಂಜೀವಿನಿ ಪರ್ವತ ತಂದಿದ್ದರಿಂದ ಸತ್ತವರಿಗೆ ಪುನರ್ಜೀವ ಲಭಿಸಿದೆ. ಹೀಗಾಗುವುದೆಂದು ನಾನು ನಿರೀಕ್ಷಿಸಿರಲಿಲ್ಲ. ಹೀಗಾಗುವುದೆಂದು ನನಗೆ ಮೊದಲೇ ಸಂದೇಹವಿತ್ತು. ಅದಕ್ಕೆ ನಾನು ನಿನಗೆ ಎಚ್ಚರಿಕೆ ಕೊಟ್ಟಿದ್ದೆ. ರಾಮ ಲಕ್ಷ್ಮಣರನ್ನು ವಾನರರನ್ನು ಶಾಶ್ವತವಾಗಿ ಮೇಲೇಳದಂತೆ ಮಾಡಬೇಕೆಂದು ನಿನಗೆ ಹೇಳಿದ್ದೆ. ಆದರೆ ನೀನು ನನ್ನ ಮಾತನ್ನು ನಿರ್ಲಕ್ಷಿಸಿದೆ. ಅದರ ಪರಿಣಾಮವೇ ಈ ಆಕ್ರಮಣ. ಈಗೇನು ಮಾಡಬೇಕು ನೀನೇ ಹೇಳು. ಯುದ್ಧ ಮಾಡುತ್ತೇನೆ ತಂದೆ. ಈಗಲೇ ಯುದ್ಧ ಭೂಮಿಗೆ ಹೋಗಿ ಭಯಂಕರ ಯುದ್ಧ ಮಾಡುತ್ತೇನೆ. ಹಿಂದೆಂದು ಯಾರು ಕಂಡರಿಯದಂತಹ ಭೀಕರ ಯುದ್ಧ ಮಾಡುತ್ತೇನೆ. ನಾನಿನ್ನು ಬರುತ್ತೇನೆ. शिवाय ओम नमः 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 शिवाय ओम
ಸ್ವಾಮಿ, ತಾವು ಅವಸರದಲ್ಲಿ ಹೊರಡುತ್ತಿರುವಂತಿದೆ. ಸುಲೋಚನಾ, ಶತ್ರುಗಳು ಆಕ್ರಮಣ ಮಾಡಿದಾಗ ಶಾಂತವಾಗಿ ನೋಡುತ್ತಾ ಕೂಡುವಂತಿಲ್ಲ. ಅವರನ್ನು ಎದುರಿಸಲು ನಿಂತ ಕಾಲ ಮೇಲೆ ಧಾವಿಸಬೇಕಾಗುತ್ತದೆ. ಯುದ್ಧವೇ ಅನಿವಾರ್ಯವಲ್ಲವೆಂದ ಮೇಲೆ ಈ ಧಾವಂತಕ್ಕೆ ಅವಶ್ಯಕತೆ ಇದೆಯೇ ಸ್ವಾಮಿ? ಸುಲೋಚನಾ, ನೀನೇನು ಹೇಳುತ್ತಿರುವೆ? ಅದು ಯುದ್ಧ ಮಾಡಿಯೇ ಶತ್ರುವನ್ನು ಗೆಲ್ಲಬೇಕಾಗಿಲ್ಲ ಎಂದು ಹೇಳಿದೆ. ಯುದ್ಧ ಮಾಡಬಾರದೆಂದರೆ ಮತ್ತೇನು ಮಾಡಿ ಗೆಲ್ಲಲು ಸಾಧ್ಯ? ಸಂಧಾನದ ಮೂಲಕ. ಸಂಧಾನ? ಯಾರಿಂದ ಸಂಧಾನ? ಯಾರಿಗಾಗಿ ಸಂಧಾನ? ಏತಕ್ಕಾಗಿ ಸಂಧಾನ? ನೀವು ಈಗ ಯಾರೊಂದಿಗೆ ಯುದ್ಧ ಮಾಡಬೇಕೆಂದು ಹೊರಟಿರುವಿರೋ ಅವರೊಂದಿಗೆ ಸಂಧಾನ ಮಾಡಿಕೊಳ್ಳಬಹುದಲ್ಲವೇ ಸ್ವಾಮಿ? ಸುಲೋಚನಾ, ಸ್ವಲ್ಪ ವ್ಯವಹಾರಿಕವಾಗಿ ಯೋಚನೆಯನ್ನು ಮಾಡು. ಅವಿವೇಕಿಯಂತೆ ಕಲ್ಪನಾ ಲೋಕದಲ್ಲಿ ವಿಹರಿಸಬೇಡ. ಯುದ್ಧದಲ್ಲಿ ನಮ್ಮಿಂದ ಅವರಿಗೂ ಅಪಾರ ಹಾನಿಯಾಗಿದೆ, ಅವರಿಂದ ನಮಗೂ ಅಪಾರ ಹಾನಿಯಾಗಿದೆ. ಈಗ ಸಂಧಾನ ನಮಗೂ ಬೇಕಾಗಿಲ್ಲ, ಅವರಿಗೂ ಬೇಕಾಗಿಲ್ಲ. ಯುದ್ಧಕ್ಕೆ ಕಾರಣವಾದ ಮೂಲವನ್ನು ಯಾವ ಮೂಲವನ್ನು ಹುಡುಕುವ ಸಮಯವಿಲ್ಲ. ಅದು ಏನೇ ಇರಲಿ, ಯಾವ ಕಾರಣವೇ ಇರಲಿ, ಧರ್ಮವೋ ಅಧರ್ಮವೋ, ಶತ್ರುವಿನೊಡನೆ ಹೋರಾಡಿ ಗೆಲ್ಲುವುದೊಂದೇ ನಮ್ಮ ಗುರಿ. ಅವರು ಗೆಲ್ಲಬೇಕೆಂದು ಹೋರಾಡುತ್ತಾರೆ, ನೀವು ಗೆಲ್ಲಬೇಕೆಂದೇ ಹೋರಾಡುತ್ತೀರಾ. ಗೆಲುವು ಯಾರಾದರೊಬ್ಬರಿಗೆ ತಾನೇ ಸಾಧ್ಯ. ಹೌದು ಸುಲೋಚನಾ, ಗೆಲುವು ಒಬ್ಬರಿಗೆ ಮಾತ್ರ ಸಾಧ್ಯ. ಆ ಒಬ್ಬರು ನಾವೇ ಗೆಲ್ಲುವುದು. ಎದುರಾಳಿಗಳಲ್ಲೂ ವಿಶೇಷವಾದ ಶಕ್ತಿ ಸಾಮರ್ಥ್ಯಗಳಿವೆ ಅಲ್ಲವೇ? ಅವರಿಗಿಂತ ಹೆಚ್ಚು ಶಕ್ತಿ ಸಾಮರ್ಥ್ಯ ನನ್ನಲ್ಲಿವೆ. ವೃಥಾ ನಿನ್ನೊಡನೆ ಮಾತನಾಡಿ ಕಾಲಹರಣ ಮಾಡಲಾರೆ. ನಾನು ಬರುತ್ತೇನೆ. ಸ್ವಾಮಿ, ದಯಮಾಡಿ ನಿಲ್ಲಿ. ಸುಲೋಚನಾ, ಏನಿದು ನಿನ್ನ ವರ್ತನೆ? ಯುದ್ಧಕ್ಕೆ ಹೊರಟಿರುವ ಪತಿಯನ್ನು ಶುಭ ಹರಿಸಿ ಕಳಿಸಿಕೊಡುವ ಬದಲು ತಡೆಯುವ ಪ್ರಯತ್ನ ಮಾಡುತ್ತಿರುವೆಯಲ್ಲ. ಸ್ವಾಮಿ, ನನಗೆ ಯುದ್ಧ ಬೇಡ, ನನಗೆ ನೀವು ಬೇಕು. ಸುಲೋಚನಾ, ನನಗೆ ನೀನು ಬೇಕು, ಯುದ್ಧವೂ ಬೇಕು. ಮೊದಲು ಯುದ್ಧ. ಯುದ್ಧದಲ್ಲಿ ಜಯಿಸಿ ಬಂದ ನಂತರ ನಾನು ನಿನ್ನನ್ನು ಕಾಣುತ್ತೇನೆ. ನನ್ನನ್ನು ತಡೆಯುವ ವ್ಯರ್ಥ ಪ್ರಯತ್ನ ಮಾಡಬೇಡ. ಇಂದ್ರನನ್ನು ಗೆದ್ದ ಇಂದ್ರಜಿತ್ ಪ್ರಭುಗಳಿಗೆ ಪ್ರಣಾಮಗಳು. ಇಂದ್ರನನ್ನು ಗೆದ್ದ ಇಂದ್ರಜಿತ್ತು ಎಂಬ ಹಳೆಯ ಪ್ರಶಂಸೆಯನ್ನು ಕೇಳಿ ಕೇಳಿ ನನಗೆ ಸಾಕಾಗಿ ಹೋಗಿದೆ. ಹೊಸ ಪ್ರಶಂಸೆಯನ್ನು ಕೇಳಬೇಕೆಂಬ ಆಸೆಯಾಗಿದೆ. ಹೊಸ ಪ್ರಶಂಸೆ ಎಂದರೆ ಯಾವುದು ಪ್ರಭು? ರಾಮನನ್ನು ಗೆದ್ದ ರಾಮಜಿತು ಎಂದು ಅನಿಸಿಕೊಳ್ಳಬೇಕು. ಇಂದ್ರನನ್ನು ಜಯಿಸುವುದಕ್ಕಿಂತ ರಾಮನನ್ನು ಜಯಿಸುವುದು ದೊಡ್ಡದೇ. ಮೊದಲು ಹಾಗಂದುಕೊಂಡಿರಲಿಲ್ಲ. ಈ ನರವೀರರು ಯಾವ ಲೆಕ್ಕ ಎಂದು ನಮ್ಮ ತಂದೆಯವರಂತೆಯೇ ನಾನು ಹಗುರವಾಗಿ ಭಾವಿಸಿದ್ದೆ. ಆದರೆ ಅವರು ಯಾವಾಗ ನನ್ನ ನಾಗಾಸ್ತ್ರ ಮತ್ತು ಬ್ರಹ್ಮಾಸ್ತ್ರಗಳ ಬಂಧನದಿಂದ ಪಾರಾದರೋ
ಅವರು ಸಾಮಾನ್ಯರೆಲ್ಲ ಅನಿಸುತ್ತಿದೆ. ಕುಂಭಕರ್ಣನಂತ ಮಹಾವೀರರನ್ನೇ ಸಂಹರಿಸಿದ ಆ ರಾಮನನ್ನು ಗೆಲ್ಲುವುದು ದೊಡ್ಡದೇ ದೂತ. ಅಂದರೆ ಆ ರಾಮನನ್ನು ಗೆಲ್ಲಲು ವಿಶೇಷ ಯಜ್ಞ ಮಾಡಲು ಬಂದಿರುವರಾ ಪ್ರಭು? ಹೌದು. ಹಿಂದೆ ನಾನು ಯಾಗ ಮಾಡಿ ಬ್ರಹ್ಮಾಸ್ತ್ರವನ್ನು ಪ್ರಯೋಗಿಸಿದ್ದರಿಂದ ಅವರು ಮೂರ್ಛೆ ಹೋದರು, ಮೃತ್ಯುವಶವಾಗಲಿಲ್ಲ. ಆದರೆ ಈ ಸಲ ನಾನು ಪ್ರಯೋಗಿಸುವ ಅಸ್ತ್ರದಿಂದ ಅವರನ್ನು ಯಮನಿಗೆ ಅತಿಥಿಗಳನ್ನಾಗಿ ಮಾಡಬೇಕು. ಯಾಗಕ್ಕೆ ಬೇಕಾದ ಬಲಿಯನ್ನು ತೆಗೆದುಕೊಂಡು ಬಾ, ಬೇಗ ಹೋಗು. ಅಪ್ಪಣೆ ಪ್ರಭು. ನನ್ನ ಪ್ರಯತ್ನ ವಿಫಲವಾಯಿತು ಅತ್ತೆಯವರೇ. ಯುದ್ಧೋತ್ಸಾಹದಿಂದ ತುಳುಕುತ್ತಿರುವ ನನ್ನ ಪತಿಗೆ ಸಂಧಾನದ ಮಾತು ರುಚಿಸಲಿಲ್ಲ. ಯುದ್ಧದಿಂದ ಅವರನ್ನು ವಿಮುಖಗೊಳಿಸಲು ಸಾಧ್ಯವಾಗಲಿಲ್ಲ. ಮಗಳೇ, ಇದೇನು ಹೊಸ ವಿಷಯವೇ? ಹಠ ಅಹಂಕಾರಗಳಲ್ಲಿ ತಂದೆಗೂ ಮಗನಿಗೂ ಯಾವ ವ್ಯತ್ಯಾಸವೂ ಇಲ್ಲ. ನನ್ನ ಪತಿಯನ್ನು ತಡೆಯಲು ನಾನು ವ್ಯರ್ಥ ಪ್ರಯತ್ನ ಮಾಡಿದೆ. ನಿನ್ನ ಪತಿಯನ್ನು ತಡೆಯಲು ನೀನೂ ವಿಫಲ ಪ್ರಯತ್ನ ಮಾಡಿದೆ. ಈ ದಿನ ನಿನ್ನ ಪತಿ ರಣರಂಗಕ್ಕೆ ಧಾವಿಸಿದ. ನಾಳೆ ನನ್ನ ಪತಿಯು ರಣರಂಗಕ್ಕೆ ಧಾವಿಸುತ್ತಾರೆ. ಈ ಪತ್ನಿಯ ತಾಯಿಯ ಸಂಕಟ ಅವರಿಗೋ ಅರ್ಥವಾಗುವುದಿಲ್ಲ. ಅತ್ತೆಯವರೇ, ಆ ಸೀತೆಯನ್ನು ಕಂಡಾಗಿನಿಂದ ನನ್ನ ಹೃದಯ ಮರುಗುತ್ತಿದೆ. ಆ ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಬಿಟ್ಟಿದ್ದರೆ ಅವಳ ದುಃಖವು ಕೊನೆಯಾಗುತ್ತಿತ್ತು. ನಾವು ಇಂದು ಹೀಗೆ ತಳಮಳಿಸುವಂತಿರಲಿಲ್ಲ. ಅದೆಲ್ಲ ಮುಗಿದು ಹೋದ ಕಥೆ ಮಗಳೇ. ವಿಭೀಷಣನಿಗಿಂತ ಆಪ್ತ ಸಲಹೆ ನೀಡುವವರು ಬೇರೆ ಯಾರಿದ್ದರು? ಸೀತೆಯನ್ನು ರಾಮನಿಗೆ ಒಪ್ಪಿಸಿ ಈ ಯುದ್ಧದ ಅನಾಹುತಗಳನ್ನು ತಡೆಯುವಂತೆ ಅವನು ಎಷ್ಟೆಲ್ಲ ಹೇಳಿದ, ಎಷ್ಟೆಲ್ಲ ಪ್ರಯತ್ನ ಪಟ್ಟ. ಆದರೆ ಅದರ ಫಲವೇನಾಯಿತು? ಅವನನ್ನೇ ಶತ್ರುವಿನಂತೆ ಕಾಣಲಾಯಿತು. ಕಡೆಗೆ ಅವನು ಸೋದರನನ್ನೇ ತ್ಯಜಿಸಿ ಶತ್ರುಗಳಿಗೆ ಶರಣಾಗುವಂತಾಯಿತು. ಈಗ ಅವನು ನಮ್ಮ ವಿರುದ್ಧವಾಗಿಯೇ ಯುದ್ಧ ಮಾಡುವಂತಾಗಿದೆ.